ಸಾರಿ ವಿಶು, ನಿನ್ನ ಸಂಸಾರ ಪೂಜೆ ಅಂತ ನಾನು ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಇನ್ನು ನಾನು ನಿನ್ನ ಜೊತೆ ಇರಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಹುಡ್ಕೋ ಪ್ರಯತ್ನನೂ ಮಾಡಬೇಡಿ. ಗುಡ್ ಬೈ ವಿಶಾಖ. ಪಾಪಿ ಹುಟ್ಟುಗುಣ ಸುಟ್ಟರು ಹೋಗಲ್ವಂತೆ. ಹುಟ್ಟದಾಗ್ಲಿನ್ನು ನಮ್ ವಿಶಾಖನ ಅದೃಷ್ಟನ ಹಂಚ್ಕೊಂಡೇ ಬೆಳೀತಾ ಇದ್ದಾಳೆ. ಅವಳಿಗೆ ಸಿಗ್ಬೇಕಾಗಿದ್ದ ತಾಯಿ ಹಾಲಲ್ಲೂ ಪಾಲ್ ತಗೊಂಡ್ಲು. ಅವಳಿಗೆ ಕೊಡ್ಬೇಕಾಗಿದ್ದ ತಂದೆ ಪ್ರೀತಿನೂ ತಾಳು ಹಚ್ಕೊಂಡ್ಲು. ಅವಳ ಬಟ್ಟೆನ ಇವಳು ಹಾಕೊಂಡು ಬೆಳೆದ್ಲು. ಅವಳು ಮದುವೆ ಮಾಡ್ಕೊಂಡು ಹೋದ್ರು ಶನಿತನ ಅವಳ ಹಿಂದೆನೇ ಇದ್ದಾಳೆ. ಈಗ ಅವಳ ಸಂಸಾರದಲ್ಲೂ ಇವಳು ಪಾಲ್ ಕೇಳ್ತಾ ಇದ್ದಾಳೆ. ಏನಂದ್ರೆ ಪೂರ್ಣ, ಕೃಷ್ಣ ಪರಮಾತ್ಮ ಇವಳ ಗಂಡನ ನನಗ್ ಗೊತ್ತಿಲ್ವೇನೆ ಅವ್ನು ಯಾವ ಸೀಮೆ ಕೃಷ್ಣ ಪರಮ ಅಂತ. ವಿಶಾಖನ ಗಂಡನೆ ತನ್ನ ಕೃಷ್ಣ ಪರಮಾತ್ಮ ಅನ್ಕೊಂಡು ತಾನವನ ಹೆಂಡತಿ ಅಂತ ಅನ್ಕೊಂಡು ನಿಮ್ಮ ಹತ್ರ ಎಲ್ಲ ನಾಟಕ ಆಡ್ತಾ ಇದ್ದಾಳೆ. ನಾಟಕ. ಅಮ್ಮ ಅಜ್ಜಿ ಇನ್ನು ಅಪ್ಪನ ಸಾವಿನ ನೋವಿಂದ ಹೊರಗೆ ಬಂದಿಲ್ಲ. ಈಗ ವಿಷಯ ಗೊತ್ತಾದ್ರೆ ಅಜ್ಜಿ ಬದುಕುಳಿಯಲ್ಲ ರಾಜು. ಅಯ್ಯೋ ಭಗವಂತ, ನಂಬಕ್ಕೆ ಆಗ್ತಿಲ್ವಲ್ಲ ಬಾಸು. ಈಗ ಏನ್ ಗತಿ? ನಾನು ಅವಳ ಮಾತು ಕೇಳಬೇಕಾಯ್ತು ರಾಜು. ಬಲವಂತ ಮಾಡಬಾರ್ದಾಗಿತ್ತು. ಅವಳ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ಕೋಪದಲ್ಲಿ ಎರಡು ಮಾತು ಹೇಳ್ಬಿಟ್ಟೆ. ಅದಕ್ಕೆ ಈ ರೀತಿ ಮಾಡ್ಕೋತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ರಾಜು. ಏನ್ ಮಾಡ್ಲಿ ರಾಜು, ಏನ್ ಮಾಡ್ಲಿ? ಫೋನ್ ಮಾಡಿ ಬಾಸು. ವಿಶಾಖ ರೆಡಿ ಆಗಿಲ್ವಾ? ಅವಳು ನಿಮ್ ಜೊತೆನೆ ಬರ್ತಾಳ? ವಿಶಾಖನ? ವಿಶಾಖ ಇಲ್ಲಿಲ್ಲ. ಯಾಕೆ, ಏನಾಯ್ತು? ಏನಿಲ್ಲ, ಸುಮ್ಮನೆ ಕೇಳಿದೆ. ಸುಳ್ಳು ಹೇಳ್ಬೇಡಿ. ನೀವು ತುಂಬಾ ಗಾಬರಿ ಆದಾಗಿದೆ. ದಯವಿಟ್ಟು ಏನಾಗಿದೆ ಹೇಳಿ. ಅದು ವಿಶಾಖ ಮನೆ ಬಿಟ್ಟು ಹೊರಟೋಗಿದ್ದಾಳೆ. ಮನೇಲಿ ಯಾರಿಗೂ ವಿಷಯ ಗೊತ್ತಿಲ್ಲ. ನೀವು ಪ್ಲೀಸ್ ಅಲ್ಲಿ ಯಾರಿಗೂ ಹೇಳಕ್ ಹೋಗ್ಬೇಡಿ. ನಾನು ಹುಡುಕ್ತೀನಿ. ಅಲ್ಲೇನಾರು ಅವಳು ಬಂದ್ರೆ ಪ್ಲೀಸ್ ಫೋನ್ ಮಾಡಿ. ಆಯ್ತು. ಥ್ಯಾಂಕ್ ಯು. ಹೂ ಸಾಕಾಗಿಲ್ಲ ಅಂದ್ರೆ ಅಜ್ಜಿಂಗ್ ಕೇಳಿ ಕೊಡ್ತಾರೆ. ಪೂಜೆಗೆ ಇಷ್ಟು ಹೂ ಸಾಕಾಗತ್ತಾ? ಏನಿದು ಇಷ್ಟೊತ್ತಾರು ಪುರೋಹಿತರೇ ಬರಲಿಲ್ಲ. ಏ ರಂಗ, ಹೊಸ ಕವರ್ ತಂದಿದ್ದೀವಿ ಹಾಕೋ ಅದಕ್ಕೆ ಸೋಫಾಗೆ. ಸ್ವಲ್ಪ ನಿಧಾನ. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ಯಾ? ಅಮ್ಮ, ಇವತ್ತು ನನ್ಗೆ ಆಗ್ತಿರೋ ಖುಷಿನ ತಡ್ಕೊಳಕ್ಕಾಗ್ತಾ ಇಲ್ಲ. ವಿಶು ಪೂಜೆ ಮಾಡೋದನ್ನ ನಾನು ಕಣ್ ತುಂಬಾ ನೋಡ್ಬೇಕು. ಅಜ್ಜಿ, ವಿಶು ಮದುವೆಲಿ ರಾಜ್ಕುಮಾರ್ ಅಂತರ ಕಾಣಿಸ್ತಾ ಇದ್ದ. ಇವತ್ತೆಲ್ಲ ಸಖತ್ತಾಗಬೇಕು. ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗಬೇಕಮ್ಮ. ಅಪ್ಪ ಅದನ್ನ ಮೇಲಿಂದ ನೋಡಿ ಖುಷಿ ಪಡಬೇಕು. ಹೊಟ್ಟೆ ಉರಿಯುತ್ತೆ. ಉರಿಲೇಬೇಕು. ನೀನ್ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿನಗೆ ಪಟ್ಟಾಭಿಷೇಕ ಆಗಿ 1 ತಿಂಗಳಾಗಿರೋದು. ಎಲ್ಲ ಆಗಿದ್ದು ನಿನ್ನಿಂದನೇ. ಮನೆ ಬಾಗಿಲಿಗೆ ಬಂದು ಅದೃಷ್ಟ ಲಕ್ಷ್ಮಿ ನಾವು ಒದ್ದೋಡಿಸಿದೆ. ನೀನು ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಮಾವ, ಅದೃಷ್ಟ ದೇವತೆನ ಭಾರಿ ಚಂಚಲ ಅಂತಾರೆ. ಇವತ್ತು ಒಬ್ರು ಮನೇಲಿದ್ರೆ ನಾಳೆ ಇನ್ನೊಂದು ಮನೆಗೆ ಹೋಗ್ತಾಳೆ. ಇವತ್ತು ವಿಶು ಹತ್ರ ಇದ್ದಾಳೆ, ನಾಳೆ ಪ್ರದೀಪ್ ಹತ್ರ ಬಂದ್ರು ಬರ್ಬೋದು. ರಮ್ಯಾ ಅಕ್ಕ, ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಒಳ್ಳೆ ಮದ್ವೆ ಮನೆ ತರ ಇದೆ. ವಿಶು ಬಾವ ಮತ್ತೆ ವಿಶಾಖ ಅಕ್ಕ ಪೂಜೆ ಮಾಡೋದನ್ನ ನಾನು ನೋಡ್ಬೇಕು. ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಪಟ್ಟಾಭಿಷೇಕ ಹೇಗ್ ನಡೆಯುತ್ತೆ, ಅದ್ರ ಪೂಜೆ ಹೇಗ್ ಮಾಡ್ತಾರೆ ಅಂತ. ಎಲ್ಲಿ ವಿಶು ಬಾವ ಅಕ್ಕ ಇಬ್ರು ಕಾಣಿಸ್ತಾ ಇಲ್ಲ? ಇನ್ನು ರೆಡಿ ಆಗಿಲ್ವಾ ಅಕ್ಕ?